ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೋಡಿ ಮಿಸ್ಟರ್ ಜಯಂತ್, ನಿಮ್ಮ ಮನಸ್ಸಲ್ಲಿ ಆಗ್ತಾ ಇರೋ ಎಲ್ಲ ಯೋಚನೆಗಳನ್ನ ಬಿಟ್ಟುಬಿಟ್ರೆ ಯು ವಿಲ್ ಬಿ ಪರ್ಫೆಕ್ಟ್ಲಿ ಆಲ್ ರೈಟ್. ನೀವು ವಾಸ್ತವದಲ್ಲಿ ಬದುಕೋದನ್ನು ರೂಢಿ ಮಾಡಿಕೊಂಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಮನೋರೋಗಿ ಆಗ್ಬಿಡ್ತೀವಿ. ನನಗೆ ಗೊತ್ತು ಈ ನನ್ನ ಮಾತಿಂದ ನಿಮಗೆ ಕೋಪ ಬಂದಿದೆ ಅಂತ. ಆದರೆ ಏನು ಮಾಡೋದು? ಒಬ್ಬ ಪ್ರಾಣ ಉಳಿಸೋ ಡಾಕ್ಟ್ರಾಗಿ ಹೇಳಬೇಕಾದನ್ನು ಹೇಳಬೇಕು ತಾನೆ. ಇದಕ್ಕೇನು ಪರಿಹಾರನೇ ಇಲ್ವಾ ಡಾಕ್ಟ್ರೆ? ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಅಂತ ಇದ್ದೇ ಇದೆ ಶಾಂತಮ್ಮ. ಆದರೆ ಇವರು ವಾಸ್ತವದಲ್ಲಿ ಬದುಕೋದನ್ನು ಮೊದಲು ಕಲಿಬೇಕು. ಅಂದರೆ ಅವರ ಹೆಂಡತಿ ಇಲ್ಲ ಅನ್ನೋ ಸತ್ಯನ ಮನವರಿಕೆ ಮಾಡ್ಕೋಬೇಕು, ಅರ್ಥ ಆಗಬೇಕು ಅವರಿಗೆ. ನಾನು ಸಾರಿ ಡಾಕ್ಟರ್, ಅದು ವಾಸ್ತವ ಅಲ್ಲ, ಅದಕ್ಕೆ ನಾನು ಒಪ್ಕೊಳ್ಳೋಕೆ ತಯಾರಿಲ್ಲ. ಇದೆ ಈ ಹಠನೇ ನಾನು ಬೇಡ ಅಂತ ಹೇಳ್ತಾ ಇರೋದು. ನೋಡಿ, ನೀವು ಅವ್ರಿಗೆ ಇಲ್ಲ ಅನ್ನೋ ರಿಯಾಲಿಟಿನ ಅರ್ಥ ಮಾಡ್ಕೊಳ್ದೆ ಹೊರತು ಈ ನಿಮ್ಮ ಮನಸ್ಸಿನಲ್ಲಿ ಆಗ್ತಾ ಇರ್ತಕ್ಕಂಥ ದುಗಡ, ದುಮ್ಮಾನ, ಕೆಟ್ಟ ಆಲೋಚನೆಗಳು, ಮತ್ತೊಂದು ಮಗದೊಂದು ಯಾವುದು ಕೂಡ ನೀವು ಹೊರಗಡೆ ಹೋಗೋದಿಲ್ಲ. ಇವೆಲ್ಲ ಹೋಗಬೇಕಾದ್ರೆ ಅವರಿಗೆ ಮಾಡಬೇಕಾಗಿರ್ತಕ್ಕಂತಹ ಕಾರ್ಯಗಳನ್ನು, ಕ್ರಿಯಾ ಕೈಂಕರ್ಯಗಳನ್ನು ಮಾಡಬೇಕು. ಈ ರೀತಿ ಹೇಳೋದಕ್ಕೆ ನನಗೂ ಕೂಡ ಬೇಸರ ಆಗ್ತದೆ ಆ್ಯಸ್ ಎ ಡಾಕ್ಟರ್. ಅದು ಏನು ಮಾಡೋದು? ಇವ್ರ ಪರಿಸ್ಥಿತಿ ನೋಡ್ತಾ ಇದ್ದರೆ ನಾವು ಹೇಳಲೇಬೇಕು ಅಂತ ಅನಿಸ್ತಾ ಇದೆ. ಇದನ್ನೇ ಏನು 7 ಸ್ಟೆಪ್ಸ್ ಆಫ್ ಗ್ರಿಫ್ ಅಂತಾರೆ. ಅರ್ಥಾತ್ ಮನುಷ್ಯ ವೈರಾಗ್ಯ ಅನ್ನೋದನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಹಾಗಂತ ಬಿಡೋದಕ್ಕೂ ಆಗೋದಿಲ್ಲ. ಅದಕ್ಕಾಗಿಯೇ ಕ್ರಿಯಾ ಕೈಂಕರ್ಯಗಳು, ತಿಥಿ, ವಾರ, ನಕ್ಷತ್ರ, ವರ್ಷ ತಿಥಿ, 11ನೇ ತಿಥಿ, ತಿಥಿಗಳಲ್ಲಿ ಬರ್ತಾ ಇದ್ದೀವಲ್ಲ. ಈಗ ಮಾಡೋದ್ರಿಂದ ಏನಾಗ್ತಾ ಇದೆ ಅಂತಂದರೆ, ಯಾವ ವ್ಯಕ್ತಿ ತನ್ನ ಹೆಂಡತಿನ ಕಳ್ಕೊಂಡಿರ್ಬೋದು, ಯಾರನ್ನೇ ಕಳ್ಕೊಂಡಿರ್ಬೋದು, ಇಲ್ಲ ಅನ್ನೋ ವಾಸ್ತವಕ್ಕೆ ಅವನು ಬರ್ತಾನೆ. ಹಾಗಾಗಿ ಅವರು ದೂರ ಆಗ್ತಾರೆ. ಅವಾಗ ಅವ್ರು ಏನಾಗ್ತದೆ, ಮನಸ್ಸು ಪ್ರಫುಲ್ಲತೆಯಿಂದ ಇರ್ತದೆ, ನಿರ್ಮಲವಾಗುತ್ತೆ. ವಿಲ್ ಬಿಕಮ್ ಎನ್ ಎಕ್ಸ್ಟ್ರಾರ್ಡಿನರಿ ಪರ್ಸನ್ ಔಟ್ ಆಫ್ ಆಲ್ ದೀಸ್ ವರೀಸ್. ಒಂದು ವೇಳೆ ನಿಮ್ಮ ಹೆಂಡತಿ ಸದ್ಗತಿಯನ್ನು ಹೊಂದಿದಾರಲ್ಲ, ಅವರ ದಾರಿ ಕೂಡ ಸುಗಮ ಆಗೋದಿಲ್ಲ, ಅವರ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ಇದನ್ನು ನೀವು ಮೊದಲು ಅರ್ಥ ಮಾಡ್ಕೋಬೇಕು. ಆ್ಯಸ್ ಎ ಡಾಕ್ಟರ್, ಐ ವಾಂಟೆಡ್ ಟು ಟೆಲ್ ಯು ಸಮಥಿಂಗ್. ದಿಸ್ ಈಸ್ ವಾಟ್ ಐ ಟ್ರೈ. ಅಂದರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗೋದಿಲ್ವಾ? ಜಾನು, ಏನಾಯ್ತು? ಯಾಕೆ ಇಷ್ಟೊಂದು ಗಾಢವಾಗಿ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ವಿಶ್ವ, ತುಂಬ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಹೇಳಿ ಅದೆಷ್ಟು ಸುಳ್ಳು ಹೇಳಿ ಅದೆಷ್ಟು ಮೋಸ ಮಾಡಿದ್ರು. ಅದನ್ನ ನೆನೆಸ್ಕೊಂಡ್ರೆ ನನಗಿನ್ನೂ ಅರಗಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ. ಈ ಜಗತ್ತೇ ಹಾಗಲ್ವಾ ಜಾನು? ಪ್ರೀತಿಯನ್ನು ಮುಖವಾಡ ಇಟ್ಕೊಂಡು ಮೋಸ ಮಾಡ್ತಾರೆ. ಸುಮ್ಮನೆ ಬಂದರೆ ಯಾರೂ ನಂಬಲ್ವಲ್ಲ, ಅದಕ್ಕೆ ಪ್ರೀತಿಯನ್ನು ಮುಖವಾಡ ಇಟ್ಕೊಂಡು ನಂಬಿಸೋದು. ಇವಾಗ ಆಗಿರೋದನ್ನೆಲ್ಲ ಇವಾಗ ನೆನೆಸ್ಕೊಂಡ್ರು ಮೈಯೆಲ್ಲ ನಡ್ಗುತ್ತೆ ಕಣೋ, ಅಷ್ಟು ಭಯ ಆಗುತ್ತೆ. ಎಂಥ ಮಂಚ ಅವನು! ಕಟ್ಕೊಂಡು ಹೆಂಡತಿಗೆ ಇಷ್ಟೆಲ್ಲ ಮಾಡಿದ್ದಾನೆ ಅಂತಂದರೆ ಇನ್ನು ಬೇರೆಯವರು ನಿಯತ್ತಾಗಿರ್ತಾನೆ. ಅದೆಷ್ಟು ಸುಳ್ಳು ಹೇಳಿದ್ದಾರೆ ಗೊತ್ತಾ? ಕಣ್ಣೆದ್ರಿಗೇನೆ ವೆಂಕಿ ಅಣ್ಣನ ಫೋಟೋ ತೋರಿಸಿದ್ರೆ ಯಾರು ಅಂತಾನೆ ಗೊತ್ತಿಲ್ಲ ಅನ್ನೋ ಥರ ಆಡಿದ್ರು. ಅದಕ್ಕೆ ನಾವು ವೆಂಕಿ ಅಣ್ಣನ ಆದಷ್ಟು ಬೇಗ ಮೀಟ್ ಮಾಡಬೇಕು. ವಿಷಯ ಏನು ಅಂತ ಗೊತ್ತಾಗುತ್ತೆ. ಕರೆಕ್ಟು. ನಿನಗೆ ವೆಂಕಿ ಅಣ್ಣನ ಹತ್ರ ಈ ವಿಷಯ ಮಾತಾಡೋ ಧೈರ್ಯ ಇದೆಯಾ? ಇಲ್ಲಪ್ಪ, ನನ್ನಿಂದ ಆಗಲ್ಲ, ಸಾಧ್ಯನೇ ಇಲ್ಲ. ಅದು ಈ ಪರಿಸ್ಥಿತಿಯಲ್ಲಿ. ಅವನಿಗೇನಾದರೂ ಈ ವಿಷಯ ಎಲ್ಲ ಗೊತ್ತಾದರೆ ತುಂಬಾ ನೊಂದ್ಕೋತಾನೆ. ಸರಿ ಆಯಿತು, ಇದನ್ನೆಲ್ಲ ನಾನು ನೋಡ್ಕೋತೀನಿ. ಆದರೆ ನನಗಿದನ್ನೆಲ್ಲ ನಿಧಾನವಾಗಿ ಯೋಚನೆ ಮಾಡಿದ್ರೆ ಬೇರೆ ಏನೋ ಇದೆ ಅಂತ ಅನ್ನಿಸ್ತಿದೆ ಜಾನು. ವೆಂಕಿ ಅಣ್ಣ ಮತ್ತು ಜಯಂತ್ ಅವರು ಫ್ರೆಂಡ್ಸ್ ಅನ್ನೋದಂತೂ ನಿಜ. ಆದರೆ ಅವರಿಬ್ಬರು ಯಾಕೆ ದೂರ ಆದರು? ಅವರಿಬ್ಬರ ಮಧ್ಯೆ ಏನು ನಡೀತು? ಇದನ್ನೆಲ್ಲ ನಾವು ಆದಷ್ಟು ಬೇಗ ತಿಳ್ಕೋಬೇಕು. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಹೌದು ವಿಶ್ವ, ನೀನು ಹೇಳೋದು ಸರಿ.
ಸರಿ ಆಯಿತು, ಅದನ್ನೆಲ್ಲ ನಾನು ನೋಡ್ಕೋತೀನಿ. ನೀನು ಹೀಗೆ ಯೋಚನೆ ಮಾಡಿಕೊಂಡು ಡಲ್ಲಾಗಿರ್ಬೇಡ. ಈ ಕಷ್ಟ ಎಲ್ಲ ತುಂಬ ದಿನ ಇರಲ್ಲ ಜಾನು. ನಿನಗೆ ನಿನ್ನ ನೆಮ್ಮದಿ ಸಿಗುತ್ತೆ, ಸಿಗಬೇಕು. ನೀನು ಇದೇ ಥರ ಯೋಚನೆ ಮಾಡ್ಕೊಂಡಿದ್ರೆ ಯಾವಾಗ ನೆಮ್ಮದಿಯಾಗಿರ್ತೀಯ ಜಾನು? ವಿಶ್ವ, ಹಾಂ ಇಲ್ಲ ಮಗ, ಇಲ್ಲ ಮನೇಲೇ ಇದ್ದೆ. ಹಾಂ ಮಗ, ಸರಿ ಮಗ, ನಾನು ಆಮೇಲೆ ಮಾಡ್ತೀನಿ. ಹೇಳ್ತಾನು? ಏನು ಏನೋ ಜಾನು ಅಂತ ಮಾತಾಡ್ತಿದ್ದೆ, ಏನು ವಿಷಯ? ಅದು ಏನಿಲ್ಲ, ನನ್ನ ಫ್ರೆಂಡ್ ಜೊತೆಗೆ ಕ್ಯಾಶುವಲ್ ಆಗಿ ಮಾತಾಡ್ತಿದ್ದೆ. ಜಾನು ವಿಷಯ ಬಂತು, ಅವನಿಗೆ ಹೇಳ್ತಿದ್ದೆ. ಅಲ್ಲ ಕಣೋ, ಅವಳೇ ಇಲ್ಲ ಅಂತಂದ್ಮೇಲೆ ಅವಳ ಬಗ್ಗೆ ಏನು ಮಾತು? ನಾನು ಏನೋ ಮಾತಾಡ್ತಿದ್ದೆ ಕಣೆ, ಅದೆಲ್ಲ ನಿನಗೆ ಯಾಕೆ? ಸುಮ್ಮನೆ ತಲಾಟೆ ಮಾಡಬೇಡ. ಹೆಂಗಾಡ್ತಾನೆ ನೋಡು. ಚಂದನ ಅವರೇ, ಅವ್ನು ನಿಜವಾಗ್ಲೂ ಫೋನಲ್ಲಿ ಮಾತಾಡ್ತಿದ್ನಾ? ನಾನೇನೋ ನಿಮ್ಮ ಹತ್ರ ಮಾತಾಡ್ತಿದ್ದ ಅಂದ್ಕೊಂಡೆ. ನನ್ನ ಹತ್ರ ಯಾಕೆ ಮಾತಾಡ್ತಾರೆ? ಅವರು ನೀರು ಕುಡಿಯೋಕ್ಕೆ ಅಂತ ಇಲ್ಲಿ ಬಂದಿದ್ದರು, ಹಾಗೆ ಅಲ್ಲಿ ನಿಂತ್ಕೊಂಡು ಫೋನಲ್ಲಿ ಮಾತಾಡ್ತಿದ್ರು ಅಷ್ಟೇ. ತಗೊಳ್ಳಿ, ನೀರು ಕುಡೀರಿ. ಆವಾ, ಏನಿವತ್ತು ನನ್ನ ಸೊಸ ಮುದ್ದು ಯಾವತ್ತೂ ಚಿಟ್ಟೆ ಥರ ಓಡಾಡ್ಕೊಂಡಿದ್ದೋಳು ಮನುಷ್ಯನ ಕೂತ್ಕೊಂಡ್ಬಿಟ್ಟಿದ್ಯಾ? ನೋಡಿ ಮಾವ, ಇತ್ತೀಚೆಗೆ ಈ ವಿಶ್ವ ಒಂಥರ ವಿಚಿತ್ರವಾಗಿ ಆಡ್ತಿದ್ದಾನೆ. ಏನು ಆಡ್ತಿದ್ದಾನೆ? ಒಬ್ಬೊಬ್ಬನೇ ಹೊರಗಡೆ ಹೋಗ್ತಾನೆ, ಯಾವಾಗಂದ್ರೆ ಅವಾಗ ಮನೆಗೆ ಬರ್ತಾನೆ. ಏನು ಎಲ್ಲಿಗೆ ಅಂತ ಕೇಳಿದ್ರೆ ಏನು ಉತ್ತರ ಕೊಡೋದಿಲ್ಲ. ಓಹೋ, ನಿನ್ನ ಜೊತೆನೇ ಹೀಗೆ ಮಾಡ್ತೀಯಾನ? ಹಾಗಾದರೆ ಅವನ ಸರಿಯಾಗಿ ವಿಚಾರಿಸ್ಕೋಬೇಕು. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಮಾವ. ಅಲ್ಲ, ಅವ್ನು ಹೊರಗಡೆ ಹೋಗ್ಬೇಕಾದ್ರೆ ನನ್ನ ಜೊತೆ ಕರ್ಕೊಂಡು ಹೋಗ್ಬೋದು ತಾನೆ? ನನ್ನ ಕರ್ಕೊಂಡು ಹೋಗದೆ ಇರೋವಂಥ ಕೆಲಸ ಏನು ಅವನಿಗೆ? ಹಾಂ, ಅದೇ ಅಂಥ ಕೆಲಸ ಏನು ಒಂದು? ಅಲ್ಲ ಮಾವ, ಎಂಗೇಜ್ಮೆಂಟ್ ಆದಾಗಿಂದ ಅವ್ನು ನನ್ನ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗಿದ್ದಾನ? ನೀವೇ ಹೇಳಿ. ಅಲ್ಲ ಮಾವ, ಅವನು ಒಬ್ಬೊಬ್ಬನೇ ಸುತ್ತಾಡ್ತಾನೆ. ಅವನಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅನಿಸುತ್ತೆ ಮಾವ. ತನು ಹಾಗೆಲ್ಲ ಅನ್ಕೋಬೇಡಮ್ಮ. ಅವನಿಗೆ ಸ್ನೇಹಿತರು ಜಾಸ್ತಿ. ಅವರಿಗೆ ಕಷ್ಟಗಳು ಬಂದರೆ ಇವನೇ ಮುಂದೋಗಿ ನಿಂತ್ಕೊಂಡ್ಬಿಡ್ತಾನೆ. ಅವರು ಅಷ್ಟೇ, ನಮ್ಮನೆ ಬಂದು ನಮ್ಮ ಜೊತೆ ಇದ್ದೋಗ್ತಾರೆ. ಸ್ನೇಹಿತನು ಸಾಕು ಹೋಗ್ಬಿಡ್ತಾನೆ. ಆದರೆ ಅವನು ಹುಡುಗರ ಜೊತೆ ಕಣಮ್ಮ ಹೋಗಿರೋದು, ಬೇರೇನು ಅನ್ಕೋಬೇಡ. ಹಾಗೇನಿಲ್ಲ ಮಾವ, ಅವ್ನು ನನಗೇನು ಹೇಳ್ದೆ ಹೋಗ್ತಾನಲ್ಲ ಅನ್ನೋ ಬೇಜಾರಷ್ಟೆ. ಅದಕ್ಕೆ ಅಲ್ವಾ ಮೂಗ್ದಾರ ಹಾಕ್ಸೋದಕ್ಕೇನೆ 3 ಗಂಟೆ ಹಾಕಿಸ್ತಾ ಇರೋದು. ಎಲ್ಲ ಸರಿ ಗೊತ್ತಮ್ಮ. ಲಕ್ಷ್ಮೀ ನಿವಾಸ